ಇನ್ನು ವಕ್ಫ್ ಮಾಡ್ತಕ್ಕಂಥದ್ದು ತನಗಿಂತ ತನಗಿಷ್ಟ ಬಂದಿದ್ದು ನೀನು ದೇವ್ರ ಹೆಸರಿಗೆ ಕೊಟ್ಟರೆ ಅದ್ರ ಮಾಲೀಕ ದೇವರು, ಅದು ನಿರ್ವಹಣೆ ಮಾಡೋದಕ್ಕೆ ಇರೋದು ಬೋರ್ಡು. ಆ ವಕ್ಫ್ ಬೋರ್ಡ್ ಯಾವುದಾದ್ರೂ ಜಾಗದ ಮೇಲೆ ಹೋಗಿದ್ದು ನನ್ನ ಜಾಗ ಅಂತ ಹೇಳೋ ಅಧಿಕಾರ ವಕ್ಫ್ ಬೋರ್ಡಿಗಿಲ್ಲ. ಯಾರಾದರೂ ಈ ಮುಂಡೆವು ದುಡ್ಡು ಮಾಡೋಕ್ಕೆ ನೋಟಿಸ್ ಕೊಟ್ಟಂಗೆ ಕೊಡೋದು, ದುಡ್ಡು ಇಸ್ಕೊಳ್ಳೋದು, ನೋಟಿಸ್ ವಾಪಸ್ ಇಸ್ಕೊಳ್ಳೋದು, ಈ ಮುಂಡೆವು ತಪ್ಪು ಮಾಡಿದರೆ ಇಡೀ ಬೋರ್ಡಿಗೆ ಯಾಕೆ ಬೈತೀರಿ? ಆ ಥರದ್ದು ಮಾಡಿದರೆ ಅದಕ್ಕೆ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಸಂಘದವರು, ಮಾರ್ಸಂದ್ರ ಮುನಿಯಪ್ಪ 3 ಜನ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಎಲ್ಲೆಲ್ಲಿ ಲ್ಯಾಂಡ್ ರಿಫಾರ್ಮ್ಸಲ್ಲಿ ರೈತರ ಹೆಸರಿಗೆ ಪಾಣಿ ಇದೆಯೋ ಆ ಭೂಮಿಗೆ ಒಡೆಯೋ ಅವರೇ. ನನ್ನ ರೈತ ಸಂಘದವ್ರು ನಿರ್ಣಯ ಮಾಡಿದ್ದಾರೆ, ಬಿ ಜೆ ಪಿಯವರೇ ನೀವು ಇದರಲ್ಲಿ ಕೈ ಹಾಕಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ, ನಾವು ರೈತ ಸಂಘದವರು ವಕ್ಫ್ ಬೋರ್ಡ್ನವ್ರು ನಾವು ತೀರ್ಮಾನ ಮಾಡ್ಕೋತೀವಿ. ಇವತ್ತು ಸರ್ಕಾರಕ್ಕೆ ಅವ್ರು ಕೇಳ್ಕೊಂಡಿದ್ದಾರೆ ರೈತ ಸಂಘದವರು, ಎಲ್ಲೆಲ್ಲಿ ವಕ್ಫ್ ಜಾಗ ರೈತರ ಹೆಸರಿಗೆ ಬಂದಿದೆಯೋ ಅದೇನು ಪುಣ್ಯಾತ್ಮರು ದಾನ ಕೊಟ್ಟಿದ್ರೋ ಆ ಜಮೀನಿನ ಬಗ್ಗೆ ಸರ್ಕಾರದಿಂದ ಆ ಜಮೀನಿನ ಪರಾರ ಸರ್ಕಾರನೇ ಕೊಡಬೇಕು. ಇದು ರೈತ ಸಂಘದವ್ರು ತೀರ್ಮಾನ ಮಾಡಿ ರೆಸೊಲ್ಯೂಷನ್ ಮಾಡಿ ನಿನ್ನೆ ಸರ್ಕಾರಕ್ಕೆ ಕಳಿಸಿದ್ದಾರೆ. ಸೊ ಹಾಗಾಗಿ ಇವರಿಗೆ ಪ್ರತಾಪ್ ಸಿಂಹ ಅವರಿಗೆ ತಿಳ್ಕೊಳ್ಳಿ, ನೀವು ಇನ್ನೂ ಯಂಗ್ಸ್ಟರ್ಸು, ಜಾತಿಗೆ ಬೈದರೆ ಎಂ ಪಿ ಆಗಲ್ಲ, ಬಿ ಜೆ ಪಿಯವ್ರು ನಿಮಗೆ ಕರೆಯಲ್ಲ ಅಂಥೇಳಿ ಪಾಪ ನೀವು ಯತ್ನಾಳು, ನೀವು ಆ ರಮೇಶ, ಒಂದು 5-6 ಜನ ಹೈಕಮಾಂಡು ಕರೀತಾ ಇಲ್ಲ, ಯಡಿಯೂರಪ್ಪನೂ ನೋಡ್ತಾ ಇಲ್ಲ ಅಂಥೇಳಿ ನಮ್ಮನ್ನು ಬೈಕೊಂಡು ತಿರುಗಾಡ್ತಾ ಇದ್ದೀರಿ. ಇದರಿಂದ ಪ್ರಯೋಜನ ಆಗಲ್ಲ. ಆಮೇಲೆ ಹೇಳಿದ್ರಿ ನೀವು, ಇಬ್ರಾಹಿಂ ಸಾಹೇಬರು ವಕ್ಫ್ ಬೋರ್ಡ್ ಜಾಗ ತಗೊಂಡಿದ್ದಾರೆ. ಅಪ್ಪ 4,000 ಮಕ್ಕಳಿಗೆ ವಿದ್ಯಾದಾನ ಕೊಡ್ತಾಯಿದ್ದೀನಿ ನಾನು, LKGಯಿಂದ ಹಿಡಿದು ಇಂಜಿನಿಯರಿಂಗ್ವರೆಗೆ. ಕರ್ನಾಟಕದಲ್ಲಿ ಡೊನೇಷನ್ ಇಲ್ದಿರೋ ಕಾಲೇಜ್ ಅಂದರೆ ನಂದು ಒಂದೇ. 20 ವರ್ಷ ಆಯಿತು. 10,000 ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ದೇನೆ. ಅದರಲ್ಲಿ 50% ಮುಸ್ಲಿಮ್ಸ್ ಇದ್ದರೆ 50% ಹಿಂದೂ ಇದ್ದಾರೆ. ಫಸ್ಟ್ ನನ್ನ ಕಾಲೇಜ್ ಪ್ರಿನ್ಸಿಪಲ್ಲು ದಲಿತರು, ಸೆಕೆಂಡ್ ಪ್ರಿನ್ಸಿಪಲ್ರು ಲಿಂಗಾಯತರು. ಕಾಲೇಜ್ನಲ್ಲಿ ಫ್ಯಾಕಲ್ಟಿ ಯಾವ ಜಾತಿ ಇದೆ, ಯಾವ ಮಕ್ಕಳು ಓದ್ತದೆ ಹೋಗಿ ನೋಡಿ. ವಿದ್ಯಾ ದಾಸೋಹ, ಅನ್ನದ ದಾಸೋಹ, ಬಸವ ತತ್ವದ ಪರಂಪರೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. 8,000 ಮಕ್ಕಳಿಗೆ ಇಂಜಿನಿಯರ್ ಮಾಡಿದ್ದೀನಿ ನಾನು. ಇದನ್ನು ನಾನು ಪೇಪರಲ್ಲಿ ಹಾಕಿಸ್ಕೊಂಡಿಲ್ಲ, ಪೇಪರಲ್ಲಿ ಅಡ್ವರ್ಟೈಸ್ ಮಾಡಲಿಲ್ಲ. 20 ವರ್ಷ ಆಯಿತು. ತೆರೆ ಮರೆಯಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಇಸ್ಲಾಂ ಹೇಳುತ್ತೆ ಬಲಗೈಯಿಂದ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು. ಆದರೆ ನೀವು ವಿನಾಕಾರಣ ನನ್ನನ್ನು ಎಳೆಯಕ್ಕೆ ನೋಡ್ತಾ ಇದ್ದೀರಿ. ಈ ನಾಗಲೇ ಯತ್ನಾಳ್ ಮೇಲೆ ಕೇಸ್ ಹಾಕಿದ್ದೀನಿ ನಾನು. ಪಾಪ ನಿನಗೆ ಆ ಶಕ್ತಿ ಇಲ್ಲ. ಅವನಾದರೂ ಒಂದಿಷ್ಟು ದುಡ್ಡು ಮಾಡ್ಕೊಂಡು ಶುಗರ್ ಫ್ಯಾಕ್ಟ್ರಿ, ಯತ್ನಾಳ್ ಫ್ಯಾಕ್ಟ್ರಿ ಸಾಕಷ್ಟು ದುಡ್ಡಿದೆ, ಅವನ ಕೇಸಿಗೆ ಬರ್ತಾನೆ. ನಿನಗಿಷ್ಟು ಹೇಳ್ತಕ್ಕಂಥದ್ದು ಓದಿ ತಿಳ್ಕೊಳ್ಳಿ. ಒಬ್ಬರ ಬಗ್ಗೆ ಅಪಾದನೆ ಮಾಡ್ಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮಹೇಶ್ ಭಟ್ರು ರೆಕಮೆಂಡ್ ಮಾಡದೇ ಇದ್ದರೆ ನೀನು ಇವತ್ತು ಇಲ್ಲವೇ ಇಲ್ಲ. ಪಾಪ ನೀನು ಪತ್ರಕರ್ತರಾಗಿ ಕೂತಿದ್ದವರು. ಏನೋ ದೇವರು ಮಹೇಶ್ ಭಟ್ರ ಭಾಗ್ಯದಿಂದ ನಿನಗೊಂದು ಸೀಟ್ ಸಿಕ್ತು ಮೈಸೂರಲ್ಲಿ. ಅದನ್ನು ಉಳಿಸ್ಕೊಳ್ಳೋಕ್ಕೂ ಆಗಿಲ್ಲ. ಮಹಾರಾಜರು ಬಂದರು, ಕೊಟ್ಬಿಟ್ರು. ಅಪ್ಪ ಮಹಾರಾಜರು ಮನೆಗೆ ಬರಬಾರ್ದು ಅಂತಾರೆ, ಯಾಕಪ್ಪ? ಮಹಾರಾಜರು ಊರಿಗೆ ಬರಬಾರ್ದು ಅಂತಾರೆ, ಯಾಕಪ್ಪ? ಕಾರಣ ಏನು? ಇದನ್ನು ಹೇಳೋಕ್ಕಾಗತ್ತೆ ನಿನಗೆ? ಈ ಶಾಸ್ತ್ರ ಬರೆದಿಟ್ಟವ್ರು ಯಾರು? ನೀವೇ. ಮಹಾರಾಜರು ಮನೆ ಒಳಗೆ ಬಂದರೆ ಮನೆ ಹಾಳಾಗ್ಬಿಡತ್ತೆ ಅಂತ ನಾವು ಆ ಭಾವನೆ ಇಟ್ಕೊಂಡವ್ರಲ್ಲ. ಶ್ರೀಮನ್ ಮಹಾರಾಜರೇ. ಆ ಮಹಾರಾಜರು ಇಲ್ಲದೇ ಇದ್ದರೆ ಇವತ್ತು ಕೃಷ್ಣರಾಜ ಸಾಗರ ಆಗ್ತಿರಲಿಲ್ಲ, ಕರ್ನಾಟಕಕ್ಕೆ ಪ್ರಥಮವಾಗಿ ಲೈಟ್ ಬರ್ತಿರಲಿಲ್ಲ.
ಮಹಾರಾಜರು ಹೆಂಗಿದ್ರು ಅಂದರೆ ದಿವಾನ್ ಮಿರ್ಜಾನ ಅಂಬಾರಿ ಮೇಲೆ ಕುಂದಿರಿಸ್ಕೊಂಡಿದ್ರು ಕಣ್ ಪ್ರತಾಪ. ಆವಾಗ ಹಿಂದೂ ಮುಸಲ್ಮಾನರು ಪ್ರೀತಿ ವಾತ್ಸಲ್ಯ. ಮುಸ್ಲಿಂ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ಬೇಕಾರೆ ಜಟ್ಕಾ ಗಾಡಿಗೆ ಪರ್ದಾ ಕಟ್ಟಬೇಕು ಅಂಥೇಳಿ ಕಾನೂನು ತಂದರು ಮಹಾರಾಜರು. ಆ ಸುತ್ತಲೇ ಇವತ್ತು ತುಮಕೂರಿನಲ್ಲಿದೆ. ಇದು ನಮ್ಮ ಪರಂಪರೆ ಕಣಪ್ಪ. ದಯವಿಟ್ಟು ಹಾಲಿನಲ್ಲಿ ತಿರ್ತಕ್ಕಂಥ ನಮ್ಮ ಜೀವನದಲ್ಲಿ ವಿಷ ಬೆರೆಸೋಕ್ಕೆ ಹೋಗಬೇಡಿ. ನಿಮಗೆ ಬಂಡವಾಳನೇ ಇಲ್ಲ. ಸಿದ್ದರಾಮಯ್ಯನ ಮೇಲಿರೋ ಸೀಟಿಗೆ, ಕಾಂಗ್ರೆಸ್ ಮೇಲಿರೋ ಸೀಟಿಗೆ ಇವತ್ತು ನೀವು ನಮ್ಮ ಮೇಲೆ ತಿರುಗಕ್ಕೆ ನೋಡ್ತಾ ಇದ್ದೀರಿ. ದಯವಿಟ್ಟು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆ ಭಗವಂತ ನಿಮಗೆ ಸದ್ಬುದ್ಧಿ ಕೊಡಲಿ ಅಂತೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಇನ್ನು